ಎಲ್ಲರಿಗೂ RB's ಡೈರೀಸ್ಗೆ ಸ್ವಾಗತ. ಇವತ್ತು ನಾನು ಬ್ಯಾಕ್ ಕ್ಯಾಮರಾ ಹಾಕಿ ವಿಡಿಯೋ ಮಾಡ್ತಾ ಇದ್ದೇನೆ. ಬಹಳ ದಿನಗಳಾಯಿತು ತರಕಾರಿ ಬುಡಕ್ಕೆ ಬರಲೇ ಇಲ್ಲ. ಆದರೂ ತರಕಾರಿ ಕೊಡ್ತಾ ಇದೆ, ಅದು ಫಸಲು ಕೊಡ್ತಾ ಇದೆ. ಗೊಬ್ಬರ ಏನು ಹಾಕಿರಲಿಲ್ಲ. ಮೊದಲು ಹಾಕಿದ ಗೊಬ್ಬರಗಳಲ್ಲಿ ಇದ್ದಿರಬಹುದು ಅಂತ ನನ್ನ ನಂಬಿಕೆ. ಹಾಗಾಗಿ ಇವತ್ತು ಅಂಗಳದ ಈ ಸೈಡನ್ನು ಗುಡಿಸ್ತಾ ಹೋಗುವಾಗ ನನಗೆ ಅಂದರೆ ಇಲ್ಲಿ ಜಾಸ್ತಿ ನವಿಲುಗಳು ಬರ್ತವೆ. ಹಾಗಂತೇಳಿ ಅದರದ್ದು ಉಪದ್ರ ಇಲ್ಲ, ಎಂಥ ಇದು ಮಾಡೋದೆಲ್ಲ ಇಲ್ಲ, ಉಪದ್ರ ಎಲ್ಲ ಮಾಡೋದಿಲ್ಲ. ಅವುಗಳಿಗೆಂತಾದರೂ ಹಾಕಿದರೆ ತಿಂತಾವೆ ಅವು ಪಾಪ. ಹಾಗೆ ಹೋಗ್ತಾ ಇರುವಾಗ ನಾನು ಗುಡಿಸ್ತಾ ಇದ್ದೆ, ಅರ್ಧ ಗುಡಿಸಿ ಆಗಿದೆ. ಆಗ ನನಗೆ ಸಿಕ್ಕಿದ್ದು ನವಿಲುಗರಿ ಏಗಳಿ ನೋಡಿ, ಚೆಂದದಿದೆ. ಚಟ್ಟಿಗಳೆಲ್ಲ ಖಾಲಿ ಆಗಿವೆ, ಇನ್ನು ನೆಡಬೇಕು ಇದಕ್ಕೆಲ್ಲ. ಸ್ವಲ್ಪ ಮಳೆ ಕಡಿಮೆ ಆಯ್ತಲ್ಲ, ಹಾಗೆ ಸ್ವಲ್ಪ ತರಕಾರಿ ಕಡೆಗೆ ಗಮನ ಕೊಟ್ಟದ್ದು. ಅಂದರೆ ಬೇಕಾದಷ್ಟು ನಿತ್ಯ ಬದನೆ ಆಗ್ತಾ ಉಂಟು. ಒಂದು ಬುಡ ಉಂಟು, ಅದರಲ್ಲಿ ಬೇಕಾದಷ್ಟು ನಿತ್ಯ ಬದನೆ ಆಗ್ತಾ ಉಂಟು. ಹಾಗೆ ಗುಡಿಸ್ತಾ ಬರುವಾಗ ಇಲ್ಲಿ ನನಗೆ ಸೂಜಿ ಮೆಣಸಿನ ಗಿಡ ಕಂಡಿತ್ತು ನೋಡಿ. ಇದು ನನ್ನ ಆಪದ್ ಬಾಂಧವ. ಎಷ್ಟು ಮೆಣಸುಗಳಾಗಿವೆ ನೋಡಿ, ಸೂಜಿ ಮೆಣಸು. ನಾನು ಇಲ್ಲಿಗೆ ಬರದೆ ಎಷ್ಟು ದಿವಸ ಆಯಿತು. ನಾನು ಬರೀ ಫಸಲುಗಳನ್ನು ಮಾತ್ರ ಕೊಯ್ದು ಹೋಗ್ತಿದ್ದೆ. ಆದರೆ ನೋಡಿ, ಇದಂದರೆ ಹೇಗೆ ಅಂದರೆ ನನಗೆ ಹಸಿಮೆಣಸು ಇಲ್ಲದಿದ್ದರೆ ಬೆಳಗ್ಗೆ ಚಟ್ನಿಗೆ ಬೇಗ ಬಂದು ಮಿಕ್ಸಿಗೆ ಕಾಯಿ ಹಾಕಿದ ನಂತರ, ತೆಂಗಿನಕಾಯಿ ತುರಿದ ಇದನ್ನು ಹಾಕಿದ ನಂತರ ಓಡಿ ಬರೋದಿಲ್ಲ. ಇಲ್ಲದ್ರೆ ಮಕ್ಕಳೇ ಒಂದೆರಡು ಮೆಣಸು ತಗೊಂಡು ಬನ್ನಿ ಅಂತ ಅವ್ರು ಬರ್ತಾರೆ. ಇದನ್ನೆರಡರನ್ನು ಕಿತ್ತು ಅಮ್ಮ ಇದು ಗಾಂಧಾರಿ ತಂದೆ ಅಂತ ಹೇಳ್ತಾರೆ. ಮತ್ತು ನೋಡಿ, ಅರಸಿನದ ಇದೆ ಇಲ್ಲಿ. ಕಳೆದ ಸಲ ಅರಸಿನ ಮಾಡಿದ್ದೆ, ಸ್ವಲ್ಪ ಉಳಿದಿತ್ತು. ಅದು ಹೇಗೆ ಬೆಳೆದಿದೆ ನೋಡಿ. ಈಗ ನೋಡಿ, ಇದು ಗುಡಿಸಿ ಆದ ಜಾಗ. ಬಹಳ ದಿವಸ ಆಯಿತು ಇದರ ಬುಡಕ್ಕೆ ಬಾರದೆ. ಇದರ ಬುಡಕ್ಕೆ ಬಂದರೆ ಉಂಟಲ್ಲ, ತರಕಾರಿ ಬುಡಕ್ಕೆ ಬಂದರೆ ಸಿಗುವ ಸಮಾಧಾನ ಉಂಟಲ್ಲ, ಯಾವುದರಲ್ಲೂ ಇಲ್ಲ. ಎಲ್ಲಿ ಹೋದರೂ ನಾನು ಮನೆಗೆ ಬರೋದು ಇದರ ಬುಡಕ್ಕೆ. ಇವತ್ತು ಒಂದಿಷ್ಟು ಇದು ತೊಂಡೆಕಾಯಿ, ಹಾಗಲಕಾಯಿ ಎಲ್ಲ ಕಿತ್ತಿದ್ದೇನೆ, ಅಂದರೆ ಕೊಯ್ದಿದ್ದೇವೆ, ನಾನು ಮಕ್ಕಳು ಸೇರಿ ಕೊಯ್ದದ್ದು. ಅದನ್ನೆಲ್ಲ ತೋರಿಸ್ತೇನೆ. ಮತ್ತು ಹಾಗಲಕಾಯಿ ತುಂಬ ಆಗಿವೆ. ಹಾಗಲಕಾಯಿ ಇದು ನಾವೇ ಮಾಡಿದಂತಹ ಚಪ್ಪರ, ಪರ್ಮನೆಂಟ್ ಚಪ್ಪರ. ಇದಕ್ಕೆ ನೆಟ್ ಹಾಕಿ ಬಿಟ್ಟಿದ್ದೇವೆ. ವರ್ಷದಲ್ಲಿ 3 ಸಲ ನಾವು ಮಾಡ್ತೇವೆ. ಮಳೆಗಾಲ, ಬೇಸಿಗೆ, ಚಳಿಗಾಲ, ಬೇಸಿಗೆಗಾಲ ಅಂತ 3 ಸಲ ತರಕಾರಿ ಮಾಡ್ತೇವೆ. ಮತ್ತು ಪಕ್ಕದ ಸೈಟಲ್ಲೂ ಮಾಡ್ತೇವೆ. ಅಲ್ಲಿ ಖಾಲಿ ಉಂಟು. ಈಗ ಇದು ಕಾಡು ತುಂಬಿದೆ, ಈ ಸಲ ಮಾಡಬೇಕೇನೋ. ನನ್ನ ಪುಟ್ಟ ಜಾಗದಲ್ಲಿ ನಾನು ಮಾಡೋದು. ಇದರ ಸೈಡ್ಗಳಲ್ಲಿ ಸ್ವಲ್ಪ ಮಣ್ಣೆಲ್ಲ ಹಾಕಿದ್ದು. ಫುಲ್ ಸಾವಯವ. ನಾನು ಬೇರೆ ಎಂಥ ಹಾಕೋದಿಲ್ಲ. ಸಾವಯವ ಸೆಗಣಿ, ನೆಲಕಡಲೆ ಹಿಂಡಿ ಮತ್ತು ಮಜ್ಜಿಗೆ ಹುಳಿ ಬರಿಸಿ ಹಾಕೋದು. ಅಂದರೆ ಇಲ್ಲಿ ಅಕ್ಕಪಕ್ಕ ಅಷ್ಟು ಮನೆಗಳಿಲ್ಲದ ಕಾರಣ ನಮಗೆಂತ ಅಂದರೆ ಇದಿಲ್ಲ, ಎಂಥ ವಾಸನೆ ಬರುವಷ್ಟು ನಾನು ಇಡುವುದಿಲ್ಲ. ನೋಡಿ, ಒಂದು ಹಾಗಲಕಾಯಿ ನೋಡಿ, ಹಾಗಲಕಾಯಿ ಹಾಗೆ ಎಳತ ಹಾಗಲಕಾಯಿ. ಇದರಲ್ಲಿ ದುಡ್ದಾಗ ಎಲ್ಲ ಚಟ್ಟಿಗಳೆಲ್ಲ ಖಾಲಿ ಉಂಟು, ಅದನ್ನೆಲ್ಲ ಇನ್ನೀಗ ಫುಲ್ ಮಾಡಬೇಕು. ಇದು ನೋಡಿ, ನಿತ್ಯ ಬದನೆ. ಒಂದು ಬಳ್ಳಿ ಇರೋದು ಎಷ್ಟು ಆಗ್ತದೆ, ಹಬ್ಬಿಕೊಂಡು ಹೋಗ್ತದೆ ಮೇಲೆ ಎಲ್ಲ ನೋಡಿ. ಎಲ್ಲ ಮೇಲೆ ತನಕ ಹಬ್ಬಿದೆ ನೋಡಿ. ಅಲ್ಲಿ ನೋಡಿ, ಒಂದು ಸೌತೆ ಮಿಡಿ ಸಹ ಉಂಟು. ಇವತ್ತೊಂದು ಸೌತೆಕಾಯಿ ಸಿಕ್ಕಿದೆ. ಮೇಲೆ ಮಜ್ಜಿಗೆ ಹುಳಿ ಮಾಡ್ಬೋದು. ಇಲ್ಲಿ ನೋಡಿ, ಹಾಗಲಕಾಯಿ ಮಿಡಿಗಳು ತುಂಬ ಉಂಟು. ಮಿಡಿಗಳು. ನನ್ನ ಕೃಷಿಯನ್ನು ನಾನು ತೋರಿಸ್ತೇನೆ. ಆಯ್ತುಗಳು ನೋಡಿ, ಕೇನೆ ಸುವರ್ಣಗಡ್ಡೆ ಹೇಗೆ ಬೆಳೆದಿದೆ ಅಂತ. ಚಪ್ಪರದಿಂದ ಮೇಲೆ ಹೋಗಲಿಕ್ಕಾಗಿದೆ. ನನಗೆ ಫ್ರೆಂಡು ಶಿರಸಿಯಿಂದ ಒಂದಿಷ್ಟು ಡೇಲಿಯಾ ಮತ್ತು ಬಿಸ್ಕೆಟ್ ಹೂ ಇಂಪೇಷಂಟ್ ಅದನ್ನು ಕಳಿಸಿದ್ದಾಳೆ. ಅವರಿಗೆ ಥ್ಯಾಂಕ್ಸ್. ಅದನ್ನೆಲ್ಲ ಇನ್ನು ನೆಡಬೇಕು. ಖಾಲಿ ಇರುವ ಚಟ್ಟಿಗಳಲ್ಲೆಲ್ಲ ನೆಟ್ಟು ಮತ್ತೆ ನಾನಾಗ ಹೇಳಿದ್ದೆಲ್ಲ ಇವತ್ತು ಸಿಕ್ಕಿದ ಫಸಲುಗಳನ್ನು ತೋರಿಸ್ತೇನೆ ಅಂತ. ಇದು ಇವತ್ತು ಕೊಯ್ದ ತರಕಾರಿಗಳು ನಮ್ಮ ತೋಟದಿಂದ. ತೊಂಡೆಕಾಯಿ, ಹಾಗಲಕಾಯಿ, ನಿತ್ಯ ಬದನೆ ಎಲ್ಲ ಕೊಯ್ಲಿಲ್ಲ, ನಿತ್ಯ ಬದನೆ. ಹಾಗೆ ಒಂದು ಸೌತೆಕಾಯಿ ಹಾಗೂ ಒಂದು ಬದನೆಕಾಯಿ ಸಿಕ್ಕಿದೆ. ಇವತ್ತು ಮಜ್ಜಿಗೆ ಹುಳಿ ಸಹ ಇದರಿಂದಲೇ ಮಾಡೋದು. ಇದು ನಮ್ಮಲ್ಲೇ ಆದ ಮೀಟರ್ ಅಲಸಂಡೆ, ಅದರ ಬೀಜ. ಮಳೆಗಾಲದಲ್ಲಿ ಅದು ಒಂದು ಬುಡ ಮಾತ್ರ ಇತ್ತು. ಅದರಲ್ಲಿ ಒಂದು 7-8 ಆಗಿತ್ತು, ಅಂದರೆ ಸ್ವಲ್ಪ ಆಗಿತ್ತು. ಅದರಲ್ಲಿ 2
ಬೀಜಕ್ಕಿಂತ ತೆಗೆದಿಟ್ಟದ್ದನ್ನು ಈ ಬಾರಿ ಈಗ ಹಾಕಬೇಕು. ಎಲ್ಲರ ಜೀವನದಲ್ಲೂ ಅಷ್ಟೇ ಒಂದೊಂದು ಇಷ್ಟಗಳಿರ್ತವೆ. ಅದು ಸಿಕ್ಕಾಗಲಿ ಅದನ್ನು ಪಡೆದಾಗಲಿ ಅವರಿಗೊಂದು ನೆಮ್ಮದಿ, ಒಂದು ಮನಸ್ಸಿಗೆ ಶಾಂತಿ ಸಿಗೋದು. ಹಾಗೆ ನನಗೂ ಸಹ ಅಷ್ಟೇ, ಎಲ್ಲಿ ಹೋದರೂ ಏನು ಮಾಡಿದರೂ, ಯಾವುದೇ ಕವಲುಗಳಲ್ಲಿ ಹೋದರೂ ಗಿಡದ ಬುಡಕ್ಕೆ ಬಂದಾಗಲೇ ಸಿಗೋದೊಂದು ಸಮಾಧಾನ. ಬಹಳ ದಿನಗಳ ನಂತರ ಬಂದಿದ್ದಿದ್ದು. ಹಾಗೆ ಅಂದರೆ ಸಾಮಾನ್ಯವಾಗಿ ಹೇಳೋದು, ಮಣ್ಣಿಂದ ಮಣ್ಣಿಗೆ ನಾವು ಅಂತ ನಾನು ಇದಕ್ಕೆ ಹೇಳೋದು. ನಾನು ತುಂಬ ಬೆವರಿದ ಕಾರಣ ನನ್ನ ಮುಖವನ್ನು ನನಗೆ ತೋರಿಸಲಿಕ್ಕೆ ಇದರಲ್ಲಿ ಇಷ್ಟವಿಲ್ಲ. ತುಂಬ ಬೆವರಿದ್ದೇನೆ, ಕೂದಲೆಲ್ಲ ಹಾರಿದೆ. ಮಣ್ಣಿನಲ್ಲಿ ಇವತ್ತು ಸ್ವಲ್ಪ ಕೆಲಸ ಮಾಡಿದ ಕಾರಣ ಹಾಗೆ ಸ್ವಲ್ಪ ಬಿಸಿಲು ಸಹ ಇತ್ತು. ಹಾಗೆ ಅದಕ್ಕೆ ಬಗ್ಗೆ ಫ್ರಂಟ್ ಕ್ಯಾಮರಾ ಹಾಕಲಿಲ್ಲ, ಬ್ಯಾಕ್ ಕ್ಯಾಮರಾದಲ್ಲಿ ನನ್ನ ಈ ಕೈತೋಟವನ್ನು ತೋರಿಸಿದ್ದೇನೆ. ಹೇಗೆ ಅನಿಸಿತು ಇವತ್ತಿನ ವ್ಲಾಗು, ಈ ವಿಡಿಯೋ ಹೇಗೆ ಅನಿಸಿತು ಅಂತ ನನಗೆ ತಿಳಿಸಿ. ಮುಂದಿನ ವ್ಲಾಗಲ್ಲಿ ನನ್ನ ಈ ಕೈತೋಟವನ್ನು ಮತ್ತಷ್ಟು ನಿಮಗೆ ತೋರಿಸ್ತೀನಿ. ಗಿಡಗಳು ಏನೆಲ್ಲ ಬೀಜಗಳು ಹಾಕಿದ್ದೀನಿ, ಯಾವುದೆಲ್ಲ ಹುಟ್ಟಿವೆ, ಇವುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಇದರಲ್ಲಿ ಕೊಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ, ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಸಹ ನಮಸ್ಕಾರ.